ಈ ಓಲೋ ಸ್ಕೂಟಿನ ನಾವ್ ಯೂಸ್ ಮಾಡ್ದಂಗೆ ಇನ್ ಯಾರು ಯೂಸ್ ಮಾಡಿರಲ್ಲ. ಯಾಕೆ ಅಂತ ಹೇಳ್ತೀನಿ, ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಜುಲೈ ಮಂತ್ ಎಂಡ್ ಅಲ್ಲಿ ಬಂದಿದ್ ಸ್ಯಾಲ್ರಿ ಆಗಸ್ಟ್ ಮೊದಲನೇ ವಾರದಲ್ಲೇ ಖಾಲಿ. ಈಗ ಗಾಡಿಗೆ ಪೆಟ್ರೋಲ್ ಹಾಕ್ಸಕ್ಕೂ ಕಾಸಿಲ್ಲ. ಈಗ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವ್ ಹೇಳಿ, ನೀವ್ ದುಡ್ದಿರೋ ಸ್ಯಾಲ್ರಿ ನಿಮ್ಮ ಹತ್ರ ಎಷ್ಟು ದಿನದವರೆಗೂ ಇರುತ್ತೆ ಅಂತ. ನಮ್ಮ ಬಿಗ್ ಬೇಬಿನ ಮನೆ ಹತ್ರನೇ ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದ ಟೌನ್ ಗೆ ಹೋಗ್ಬೇಕಿತ್ತು. ಅದಕ್ಕೆ ಒಂದು ಆಟೋ ಹತ್ಕೊಂಡ್ ಕುತ್ಕೊಂಡೆ. ಯಾವಾಗ್ಲೂ ಕಾಲೇಜ್ಗೆ ಹೋಗುವಾಗ ಆಟೋನಲ್ಲಿ ಹೋಗ್ತಿದ್ದೆ. ಈಗ ಸುಮಾರು ದಿನಗಳಾದ್ಮೇಲೆ ಆಟೋನಲ್ಲಿ ಹೋಗ್ತಿರೋದಕ್ಕೆ ಏನೋ ಒಂಥರ ಖುಷಿ ಗುರು. ಇಂತ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನಿ. ಟೌನ್ ಅಲ್ಲಿ ಹೆಜ್ಜೆ ಇಡ್ತಿದ್ದಂಗೆ ನಮ್ಮ ಬಾನು ಸಾಮಾನ್ ದರ್ಶನ ಆಯ್ತು. ಆ ಸಾಮಾನ್ ಇನ್ಯಾವ್ದು ಅಲ್ಲ ಬಾಯ್ಸ್, ನಮ್ ಬಾನುದು ಓಲಾ ಗಾಡಿ. ಈ ಓಲಾ ಸ್ಕೂಟಿನ ನಮ್ಮ ಬಾನು ಹೆಂಗ್ ಯೂಸ್ ಮಾಡ್ತಾನಂದ್ರೆ, ಮನೇಲಿ ಎಕ್ಸ್ಪಲ್ಸ್ ಇದ್ರೂನು ಆಫ್ ರೋಡ್ ಗೆ ಈ ಓಲಾ ಗಾಡಿನೇ ಎತ್ಕೊಂಡು ಹೋಯ್ತಾನೆ. ಅದಕ್ಕೆ 2 ಟೈರ್ ಫ್ಲಾಟ್ ಆಗ್ಬಿಟ್ಟಿತ್ತು. ಈಗ ಸದ್ಯಕ್ಕೆ ಬ್ಯಾಕ್ ಟೈರ್ ನ ಮಾತ್ರ ಹಾಕ್ಸೋಣ ಅಂತ ಚಿಕ್ಕಬಳ್ಳಾಪುರದಲ್ಲೇನೆ ಒಂದು ಟೈರ್ ನ ತಗೊಂಡು ಜೂನಿಯರ್ ಕಾಲೇಜ್ ಹತ್ರ ಜಯಣ್ಣ ಮೆಕ್ಯಾನಿಕ್ ಶಾಪ್ ಗೆ ಟೈರ್ ಹಾಕ್ಸಕ್ ಬಿಟ್ರೆ, ಅಣ್ಣ ನೋಡಿ ಓಲಾ ಗಾಡಿನ ಮಲಗಿಸಿ ಬಗ್ಸಿ ಹೆಂಗ್ ಹಾಕ್ತಿದಾರೆ ಅಂತ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ತಪ್ಪೆಲ್ಲ ತಿಳ್ಕೊಳಕ್ ಹೋಗ್ಬೇಡಿ, ಹಾಕ್ತಿರೋದಂದ್ರೆ ಟೈರ್ ನ, ಬೇರೆ ಏನು ಅಲ್ಲ. ತಿಳ್ಕೊಳ್ಳಲ್ಲ ಬಿಡುಗರು. ಟೈರ್ ಹಾಕ್ಸ್ಕೊಂಡು ಚಿಕ್ಕಬಳ್ಳಾಪುರ ಎಲ್ಲ ಒಂದ್ ರೌಂಡ್ ಇಕ್ಕಣ ಅಂತ ಹೋದವ್ರು ನಮಗ್ ಕಾಣಿಸಿದ್ದೇನೆ ಚಿಕ್ಕಬಳ್ಳಾಪುರದ ದುರಂತಗಳು. ಏನ್ ಗುರು ಆ ದುರಂತಗಳಂದ್ರೆ, ತಾಲೂಕ್ ಆಫೀಸ್ ಮುಂದೆ ನಿಲ್ಸಿರೋ ಕಾರ್ ಪಕ್ಕದಲ್ಲೇನೆ ದೊಡ್ಡ ಮರ ಒಂದ್ ಬಿದ್ದೋಗ್ಬಿಟ್ಟಿತ್ತು. ಅದನ್ನ ದಾಟ್ಕೊಂಡ್ ಮುಂದೆ ಬಂದ್ರೆ ಹಳೆ ಪೊಲೀಸ್ ಸ್ಟೇಷನ್ ಮುಂದೆ ಮೈಸೂರಿನ KRS ಡ್ಯಾಮ್ ತರ ಚಿಕ್ಕಬಳ್ಳಾಪುರದಲ್ಲಿ CRS ಡ್ಯಾಮ್ ಕಟ್ತಿದ್ರು. ಅದನ್ನು ದಾಟ್ಕೊಂಡ್ ಮುಂದೆ ಹೋದ್ರೆ MG ರೋಡ್ ಅಲ್ಲಿ ಕಾರ್ಗಳ ಮಧ್ಯೆ ಆಕ್ಸಿಡೆಂಟ್. ಇವೆಲ್ಲ ನಮ್ಮ ಚಿಕ್ಕಬಳ್ಳಾಪುರದ ಜನಕ್ಕೆ ಹೊಸದೇನಲ್ಲ ಬಿಡಿ. ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಿ 80 ವರ್ಷ ಆಗಿದೆ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇಂಡಿಪೆಂಡೆನ್ಸ್ ಸಿಗ್ಬೇಕು ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರನ ಆಳ್ತಾ ಇರೋ ರಾಜ ಕುರ್ಚಿಯಿಂದ ಕೆಳಗಡೆ ಇಳಿಬೇಕು. ನಾನು ಯಾವ ರಾಜನ್ ಬಗ್ಗೆ ಮಾತಾಡ್ತಿದ್ದೀನಿ ಗೊತ್ತಾಯ್ತಲ್ಲ? ಅರ್ಥ ಆಯ್ತು ಅನ್ಸುತ್ತೆ. ಅದೇ ರಾಜ ಆಗಿ ಊರ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಊರಿನ ಮರ್ಯಾದೆನ ವಿಧಾನಸೌಧನಲ್ಲಿ ಹರಾಜ್ ಆಗ್ತಿದಾರಲ್ಲ ಮಿಸ್ಟರ್ ಪುಂಗೋಪ್ರಾ. ಆ ವ್ಯಕ್ತಿ ಯಾರು ಅಂತ ನಾನು ಹೇಳಲ್ಲ, ಕಾಮೆಂಟ್ ಬಾಕ್ಸ್ ಎಲ್ಲ ನಿಮ್ದೇನೆ. ಆ ವ್ಯಕ್ತಿ ಹೆಸರೇನಂತ ನೀವೇ ಕಾಮೆಂಟ್ ಮಾಡಿ. ಇನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ.